ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಮನೆಯಲ್ಲಿ ಒಂದು ಮಿಲೆಟ್ ಪೌಡ್ರ್ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪೌಡ್ರ್ ಇದ್ಬಿಟ್ರೆ ಅಂತೂ ತುಂಬ ಅಂದರೆ ತುಂಬ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ಈ ಒಂದು ಪೌಡ್ರ್ ಮನೆಯಲ್ಲಿ ಮಾಡಿಟ್ಕೊರಿ, ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ನೋಡಿರಿ, ನನ್ನನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ಕೇವಲ 2 ತಿಂಗಳಲ್ಲಿ ನಾನು ಸುಮಾರು ಅಂದರೆ 5ರಿಂದ 6 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಈ ಒಂದು ಪೌಡ್ರನ್ನ ಮನೆಯಲ್ಲಿ ಸೇವನೆ ಮಾಡೋದ್ರಿಂದ. ಈ ಒಂದು ಪೌಡ್ರ್ ನೀವು ಹೊರಗಡೆ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ತಂದು ಪ್ಯಾಕೆಟಲ್ಲಿ ಇರೋ ತಂದು ತಿನ್ನೋದಕ್ಕಿಂತ ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ರಿ ಆರೋಗ್ಯಕ್ಕೆ. ಹಾಗಾಗಿ ಮನೆಯಲ್ಲೇ ನಾವು ನಟ್ಸ್ಗಳನ್ನು ಬಳಸಿ ಯಾವ ರೀತಿ ಈ ಒಂದು ಪೌಡ್ರ್ ಮಾಡಿಟ್ಕೋಬೋದು ಅಂತ ತಿಳಿಸ್ತೀನಿ ರೀ. ಮೊದಲಿಗೆ ನೋಡಿರಿ, ಸೂರ್ಯಪಾನ ಬೀಜ ಮತ್ತು ಕುಂಬಳಕಾಯಿ ಬೀಜ, ಬಾದಾಮಿ, ಅಗಸೆ ಬೀಜ, ಎಳ್ಳು ಮತ್ತು ಚಿಯಾ ಸೀಡ್ಸು, ಮಕಾನ ತೊಗೊಂಡಿದ್ದೀನಿ ರೀ. ನೀವು ಬೇಕಂದರೆ ಬೇರೆ ಬೇರೆ ನಟ್ಸ್ಗಳನ್ನು ಹಾಕ್ಕೋಬೋದು. ನಾನಿಲ್ಲಿ ವೆಯ್ಟ್ ಲಾಸ್ಗೋಸ್ಕರ ಇದನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತು PCOD PCS ಪ್ರಾಬ್ಲಮ್ ಇರೋರಿಗೂ ಈ ಒಂದು ಒಳ್ಳೆ ರೆಮಿಡಿ ಪೌಡ್ರ್ ಅಂತಲೇ ಹೇಳ್ಬೋದು ರೀ. ನೋಡಿರಿ, ಎಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕಾಕತ್ರಿ. ಈ ಒಂದು ಪೌಡ್ರ್ ನೀವು ಒಂದು ಸಲ ಮಾಡಿಟ್ಕೊಂಡ್ಬಿಟ್ರಿ ಅಂದರೆ ತಿಂಗಳಾನುಗಂಟ್ಲೆ ಇಟ್ಕೊಂಡು ಕುಡಿಬೋದು ರೀ. ಮತ್ತು ಈ ಒಂದು ಮಿಲೆಟ್ಸ್ ಪೌಡ್ರ್ ಅಂತೂ ಹಾಗೆ ನಾವು ನಾರ್ಮಲ್ ರಾಗಿ ಅಂಬಲಿ ಕುಡಿಯೋದಕ್ಕಿಂತ ಈ ಒಂದು ಮಿಲೆಟ್ಸ್ ಪೌಡ್ರ್ ಎಲ್ಲ ನಟ್ಸು ಪುಡಿ ಮಾಡಿರುವಂಥ ಪೌಡ್ರ್ ಸೇರಿಸ್ಕೊಂಡು ಕುಡಿಯೋದ್ರಿಂದ ಬಾಯಿಗೆ ಅನ್ನೋದು ತುಂಬ ಟೇಸ್ಟ್ ಅನಿಸ್ತದೆ ರೀ. ಇದಕ್ಕೇನು ಸಕ್ಕರೆ ಬೆಲ್ಲ ಏನು ಹಾಕೋದಿಲ್ಲ ನಾನು, ಬರೀ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಒಂದು ಮಿಲೆಟ್ಸ್ ಪೌಡ್ರ್ ಸೇರಿಸ್ಕೊಂಡು ರಾಗಿ ಸರಿ ಮಾಡ್ತೇನೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಖಂಡಿತ ನೀವು ಕೂಡ ಒಂದು ಸಲ ಮಾಡಿಟ್ಕೊರಿ, ಮತ್ತೆ ಮತ್ತೆ ಮಾಡ್ಕೊತೀರಾ, ಅಷ್ಟು ಟೇಸ್ಟಿಯಾಗಿರ್ತೈತಿ. ನನಗಂತೂ ತುಂಬ ಇಷ್ಟ ಆಗೈತೆ ರೀ. ಹಾಗಾಗಿ ನಂಗೆ ರಿಸಲ್ಟ್ ಬಂದಿದ್ದಕ್ಕೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸುಮಾರು ಒಂದು 2 ತಿಂಗಳಲ್ಲೇ ಒಂದು 5ರಿಂದ 6 kg ನಾವು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ರೀ ಈ ಒಂದು ಪೌಡ್ರನ್ನ ನಾವು ಕುಡಿಯೋದ್ರಿಂದ. ಇದನ್ನ ಮತ್ತೆ ಯಾವ ರೀತಿ ಸೇವನೆ ಮಾಡಬೇಕು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ರೀ. ನೋಡಿರಿ, ಇವಾಗ ಎಲ್ಲ ಸೀಡ್ಸು ಹುರ್ಕೊಂಡಿದ್ದೆ. ಇದಾದ ಬಳಿಕ ಮಕಾನೂ ಒಂದು ಸ್ವಲ್ಪ ಹುರ್ಕೋಬೇಕಾಕದ್ರಿ, ಯಾಕಂದರೆ ಮೆತ್ತಗಿರ್ತೈತೆ ರೀ. ಈ ರೀತಿ ಹುರಿದು ಹಾಕೋದ್ರಿಂದ ಪೌಡ್ರ್ ಅನ್ನೋದು ತುಂಬ ಚೆನ್ನಾಗಿ ಬರ್ತೈತಿ. ಹಾಗಾಗಿ ಮತ್ತು ಈ ಒಂದು ಪೌಡ್ರ್ ನೀವು ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ತರಿಸಿ ಇದನ್ನ ಕುಡಿಯೋದಕ್ಕಿಂತ ಮನೆಯಲ್ಲಿ ಈ ರೀತಿ ನಾವು ಒಂದು ಸಲ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದರೆ ತಿಂಗಳಿಂದ 2 ತಿಂಗಳದೊಳಗೂ ಇಟ್ಕೊಂಡು ಸ್ಟೋರೇಜ್ ಇಟ್ಕೊಂಡು ಸೇವನೆ ಮಾಡ್ಕೋಬೋದು ರೀ. ನೋಡಿರಿ, ಇವಾಗ ಇದು ತಣ್ಣಗಾಗೈತಿ, ಎಲ್ಲ ಸೀಡ್ಸ್ ಎಲ್ಲ ತಣ್ಣಗಾಗ್ಯಾವು. ಇವಾಗ ಬರ್ರಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಪೌಡ್ರ್ ಮಾಡಿ ತೊಗೊಂಬರೋಣ. ಮತ್ತು ಈ ಒಂದು ಸೀಡ್ಸ್ ಪೌಡ್ರನ್ನ ತೊಗೊಳುವಾಗ ನಾವು ಯಾವುದೇ ರೀತಿ ಜಾಸ್ತಿ ಸಕ್ಕರೆ ಬೆಲ್ಲ ಯಾವುದು ಬಳಸಬಾರ್ದ್ರಿ. ಮತ್ತು ಇದಕ್ಕೆ ಬೆಲ್ಲ ಸಕ್ಕರೆ ಬಳಸೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಅನ್ನೋದು ಜಾಸ್ತಿನೇ ಆಗುತ್ತಂತ, ಕಡಿಮೆ ಆಗಲ್ರಿ. ನಿಮ್ಗೆ ಏನಾರ ಟೇಸ್ಟ್ ಅನಿಸಲ್ಲ ಅಂದ್ರೆ ಒಂದು ಸ್ವಲ್ಪ ಹನಿ ಸೇರಿಸ್ಕೊಂಡು ಈ ಒಂದು ಮಿಲೆಟ್ಸನ್ನು ನಾವು ಕುಡಿಬೋದು ರೀ. ಆದರೆ ನೀವು ಬೆಲ್ಲ ಸಕ್ಕರೆ ಸೇರಿಸೋದ್ರಿಂದ ವೆಯ್ಟ್ ಲಾಸ್ ಅನ್ನೋದು ಮತ್ತು ಜಾಸ್ತಿ ಆಗುತ್ತೆ ರೀ. ಹಾಗಾಗಿ ಇದಕ್ಕೆ ನಾನು ಯಾವುದೇನು ಸೇರಿಸೋದಿಲ್ಲ ರೀ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಖಂಡಿತ ನೀವು ಕುಡಿದು ನೋಡಿರಿ, ಮಕ್ಕಳಿಗಂತೂ ತುಂಬ ಒಳ್ಳೇದ್ರಿ. ಮತ್ತು ಚಿಕ್ಕ ಮಕ್ಕಳಿಗೆ ಏನಾದರೂ ಹಾಗೆ ರಾಗಿ ಸರಿ ಕೊಡ್ತೀರಾ ಅಂದರೆ ಈ ರೀತಿ ನಟ್ಸ್ ಎಲ್ಲ ಹುರಿದು ಪೌಡ್ರ್ ಮಾಡಿ ರಾಗಿ ಸರಿಗೆ ಹಾಕಿ ಕೊಡೋದ್ರಿಂದ ಮತ್ತು ವೇಟ್ ಗೇನ್ ಅನ್ನೋದು ಆಗುತ್ತೆ ರೀ. ಮಕ್ಕಳಿಗಂತೂ ತುಂಬ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೇದು ರೀ. ಯಾಕಂದ್ರೆ ಈ ಒಂದು ಪೌಡ್ರು ಅಷ್ಟು ಚೆನ್ನಾಗೈತೆ ರೀ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೈತಿ. ಖಂಡಿತ ನೀವು ಕೂಡ ಈ ಒಂದು ರೆಮಿಡಿನ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿರಿ, ಇವಾಗ 2 ಸಲ ಇದನ್ನ 2 ಬ್ಯಾಚಲ್ಲಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿರಿ, ಈ ರೀತಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಈ ಒಂದು ಪೌಡ್ರು ನಿಮಗೆ ಫ್ರಿಜ್ಜಲ್ಲೇ ಇಡಬೇಕಂತ ಏನಿಲ್ಲ, ಹೊರಗಡೆನೇ ಇಡ್ಬೋದು. ಒಂದಕ್ಕೆ ಏರ್ಟೈಟ್ ಕಂಟೈನರ್ ಹಾಕಿ ಇಟ್ಕೊಂಡ್ಬಿಟ್ರೆ ತಿಂಗಳಿಂದ 2 ತಿಂಗಳದೊಳಗೂ ಬರುತ್ತೆ ರೀ. ಮತ್ತು ನೋಡಿರಿ, ಇವಾಗ ಈ ಒಂದು ಪೌಡ್ರನ್ನ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದನ್ನ ಒಂದು ಬಾಕ್ಸಿಗೆ ಆಗಿ ಇಟ್ಕೋಬೋದು. ಇವಾಗ ಬರ್ರಿ, ನಾನು ರಾಗಿ ಸರಿ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ನಾನು 1 ಗ್ಲಾಸ್ ಆಗಷ್ಟು ರಾಗಿ ಸರಿ ಮಾಡೋದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರೀ. ಇವಾಗ 1 ಸ್ಪೂನ್ ಆಗಷ್ಟು ರಾಗಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ರೀ. ಒಂದು ಸ್ವಲ್ಪ ಇದನ್ನ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಕತ್ರಿ. ಮತ್ತು ಈ ಒಂದು ರಾಗಿ ಸರಿ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನು ಕುಡಿಯೋದ್ರಿಂದ ಹಸು ಅನ್ನೋದು ಬೇಗನೆ ಆಗೋದಿಲ್ಲ ರೀ. ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ. ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಇದಕ್ಕೆ ಅಡಿಕ್ಟ್ ಆಗಿಬಿಡ್ತೀರಿ, ಅಷ್ಟು ಮಸ್ತಾಗಿರ್ತೈತೆ ರೀ ಈ ಒಂದು ಡ್ರಿಂಕ್ ಅನ್ನೋದು. ನೋಡಿರಿ, ಇವಾಗ ಇದು ಕುದಿ ಹತ್ತೈತಿ. ಇದಕ್ಕೊಂದು ಸ್ವಲ್ಪ ರಾಗಿ ಸರಿ ಸೇರಿಸ್ಕೊತಾ ಇದ್ದೀನಿ, ಹಿಟ್ಟು ಕಲಸಿರೋದು. ಇದು ಚೆನ್ನಾಗಿ ಕುದಿಬೇಕ್ರಿ. ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಇದನ್ನ ಲೋ ಫ್ಲೇಮಲ್ಲಿ ಇಟ್ಟೆ ಕುದಿಸ್ಬೇಕಾಕತ್ರಿ, ಇದು ಕಲರ್ ಚೇಂಜ್ ಆಗೋವರೆಗೂ. ನೋಡಿರಿ, ಇದು ಪೌಡ್ರ್ ಮಾಡ್ಕೊಂಡಿರೋದು. ಇದನ್ನೊಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇದನ್ನ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ದಿನ ನೀವು 2 ಟೈಮ್ ಆದರೂ ಕುಡಿಬೋದು, 1 ಟೈಮ್ ಆದರೂ ಕುಡಿಬೋದು. ಬೆಳಗ್ಗೆ ಸಾಯಂಕಾಲ 2 ಟೈಮ್ ಕುಡಿದ್ರಂತೂ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು ರೀ. ನೋಡಿರಿ, ಈ ರೀತಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊತಾ ಇದ್ದೀನಿ ನಾನು.
ನೋಡಿರಿ ಇವಾಗ ಈ ರೀತಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಗೆ ಹೆಲ್ದಿಯಾಗಿರುತ್ತೆ. ನಾವು ಒಂದು ಮನೆಯಲ್ಲಿ ತಯಾರು ಮಾಡಿದ್ವಿ ಅಂದಕ್ಕೊಂದು ಖುಷಿನೂ ಇರ್ತೈತೆ ರೀ. ಮತ್ತು ಹೊರಗಡೆ ನಾವು ಅಲ್ಲಿ ಇಲ್ಲಿ ಕಾಸು ಕೊಟ್ಟು ತಂದು ನಾವು ಸೇವನೆ ಮಾಡೋದಕ್ಕಿಂತ ಅದು ನಮ್ಗೆ ಅಷ್ಟೊಂದು ಬೆನಿಫಿಟ್ ಅನ್ನೋದು ಕೊಡೋದಿಲ್ಲ. ಈ ರೀತಿ ಮನೆಯಲ್ಲಿ ಮಾಡಿಕೊಂಡ್ರೆ ಆರೋಗ್ಯವಾಗಿ ಇರುತ್ತೆ. ಮನೆಯಲ್ಲಿ ನಾವು ಬಳಸುವಂಥ ಎಲ್ಲ ನಟ್ಸು ಎಲ್ಲವನ್ನು ಹಾಕಿ ಮಾಡಿರ್ತೀವಲ್ಲ, ನಮಗೊಂದು ಖುಷಿ ಇರುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಅನ್ನೋದು ನಮಗೊಂದು ಖುಷಿ ಇರುತ್ತೆ ರೀ. ನೋಡಿರಿ ಇವಾಗ ಅಂಬ್ಲಿ ಅನ್ನೋದು ತಯಾರಾಗೈತೆ ರೀ. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಇದನ್ನ ಮಿಲೆಟ್ ಪೌಡ್ರು ಸೇರಿಸ್ಕೊತಾ ಇದ್ದೀನಿ. ನೋಡಿರಿ ಈ ರೀತಿ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ರೀ. ಇಲ್ಲಾಂದರೆ ನೀವು ರಾಗಿ ಅಂಬ್ಲಿ ಮಾಡುವಾಗ ಡೈರೆಕ್ಟ್ ಅದಕ್ಕೆ ಸೇರಿಸ್ಕೊಂಡಾದರೂ ಕುಡಿಬೋದು. ನಾನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ರೀ. ಇದನ್ನೊಂದು ಸ್ವಲ್ಪ ಬಿಸಿ ಇರುತ್ತನ್ನ ಕುಡಿಬೇಕಾಗತ್ತೆ ರೀ. ಟೇಸ್ಟ್ ಅನ್ನೋದು ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತೆ ರೀ. ಖಂಡಿತ ನೀವು ಕೂಡ ಟ್ರೈ ಮಾಡಿರಿ. ನಾನು ನೋಡಿದರೆ ನಿಮಗೆ ಗೊತ್ತಾಗ್ಬೋದು ರೀ ನಾ ಎಷ್ಟು ಸಣ್ಣ ಆಗಿದ್ದೀನಿ ಅಂತ. ನಾನು ಮಿನಿಮಮ್ ಅಂದರೂ 5ರಿಂದ 6 kg ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ ಈ ಒಂದು ರಾಗಿ ಸರಿ ಕುಡಿಯೋದ್ರಿಂದ. ಮತ್ತು ಇದರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡ್ತೈತೆ ರೀ. 100ಕ್ಕೆ 100% ರಿಸಲ್ಟ್ ಅನ್ನೋದು ಕೊಡ್ತೈತೆ ರೀ. ಖಂಡಿತ ನೀವು ಕೂಡ ಈ ಒಂದು ರೆಮಿಡಿನ ಟ್ರೈ ಮಾಡಿರಿ. ಮತ್ತು ಯಾರೆಲ್ಲ PCOD PCOS ಇರ್ರೆಗ್ಯುಲರ್ ಪೀರಿಯಡ್ ಯಾರಿಗೆಲ್ಲ ಇರ್ತೈತಿ ಅಂಥವ್ರಿಗಂತೂ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಈಗಿನ ಜನ್ರೇಷನಲ್ಲಂತೂ ಎಲ್ಲ ಹೆಣ್ಮಕ್ಳಿಗೆ ಕಾಡೋ ಪ್ರಾಬ್ಲಮ್ ಏನಪ್ಪ ಅಂದ್ರೆ PCOD PCOS ಎಲ್ಲ ಹಾಸ್ಪಿಟಲ್ ಹೇಳೋದೇ ಇದು ಇರ್ರೆಗ್ಯುಲರ್ ಪೀರಿಯಡ್ ಅಂತಲೇ ಹೇಳೋದು. ಅಂಥವ್ರಿಗೆ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ರೀ ಸ್ನೇಹಿತರೆ.